ಇದು 4ನೇ ಸಾರಿ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ನೋಡಿ ಫ್ರೆಂಡ್ಸ್. ಅದು ನಾನು ಗೊತ್ತಿಲ್ಲದೆ ಇದು ಮಕ್ಕಳು ಕೂಡ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಮಧುಗಿರಿಯಿಂದ ಮಂಗಳಮ್ಮ ಅಂತ ರಾಂಗ್ ರಿಟರ್ನ್, ಅದು RTO ರಾಂಗ್ ರಿಟರ್ನ್ ಬಂದಿದೆ. ನಾನು ವಿಡಿಯೋ ಮಾಡಿಕೊಂಡು ಕ್ಲೈಮ್ ಮಾಡ್ಬೋದು. ಇದನ್ನು ಓಪನ್ ಮಾಡಿಲ್ಲ ನಾನು ಕ್ಲೈಮಿಗೆ ಅಂತೇಳಿ. ಇದು ನಂದು ವಸ್ತು ಅಲ್ಲ ಫ್ರೆಂಡ್ಸ್, ಇದು ಬಂದಿರೋದು ರಾಂಗ್ ರಿಟರ್ನ್, ಅದು RTO ರಾಂಗ್ ರಿಟರ್ನು. ಇಲ್ಲಿ ಹತ್ರದಿಂದ ತೋರಿಸ್ತೀನಿ ನೋಡಿ ಮಧುಗಿರಿನ. ನಾನು ಮೊನ್ನೆ ತೋರಿಸಿದ ಕವರು ಇಲ್ಲೇ ಇದೆ ನೋಡಿ, ರಮ್ಯಾ. ಇದು ಮಂಗಳಮ್ಮ ಅಂತೇಳಿ. ಸೊ ಇಲ್ಲಿ ನೋಡಿ ಇದು ಕವರ್, ಇಷ್ಟು ಕವರ್ ನಾನು ಇಟ್ಕೊಂಡಿದ್ದೀನಿ. ಇಷ್ಟು ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಇಟ್ಕೊಂಡಿದ್ದೀನಿ. ಇವಾಗ ಮಧುಗಿರಿ ಪೊಲೀಸ್ ಸ್ಟೇಷನ್ಗೆ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಕಂಪ್ಲೇಂಟ್ ಕೂಡ ಮೊನ್ನೆ ಕೂಡ ನಾನು ಆನ್ಲೈನ್ ಕಂಪ್ಲೇಂಟ್ ಕೊಟ್ಟಿದ್ದೆ. ಸೊ ಇವಾಗ ನಾನು ಸ್ಟೇಷನ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. 70 ಸಬ್ ಇನ್ಸ್ಪೆಕ್ಟರ್ PSI ಎಲ್ ಮತ್ತು O 9480. ನಾನು ಹೋಗ್ಲಿ 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 ಬಿಟ್ಟಂಗಿಲ್ಲ. ಜಾಸ್ತಿ ಮಾಡ್ತಾಯಿದ್ರೆ ಅದು ಈ ಅಡ್ರೆಸ್ನವ್ರು ಮಾಡ್ತಾರೋ, ಬೇಕಂತ ಮಾಡ್ತಾ ಇದ್ದಾರೋ ಅಥವಾ ನನಗೆ ಗೊತ್ತಿರೋರೇ ಮಾಡ್ತಾ ಇದ್ದಾರೋ ಅದೆಲ್ಲ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ನನಗೆ ಅನುಭವಿಸ್ತಾರೆ ಅವರು ಮಾತ್ರ. ಇವಾಗ ಪರಿಚಿತ ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ. ಹೂಡಿಕೆ. ಹಲೋ ಹಲೋ ಸರ್, ನಮಸ್ತೆ. ನಾವು ಬಾಗಲಕೋಟೆ ಜಿಲ್ಲೆಯಿಂದ ಮಾತಾಡ್ತಾ ಇರೋದು. ಬಾಗಲಕೋಟೆ ಜಿಲ್ಲೆ ಸರ್. ಸರ್ ಮಧುಗಿರಿ ಪೊಲೀಸ್ ಸ್ಟೇಷನ್ ಅಲ್ವಾ ಇದು? ಹಾಂ ಸರ್, ನಮಗೆ ಅಲ್ಲಿ ತುಂಬ ನಾವು ಮೀಶೋದಲ್ಲಿ ಕೆಲಸ ಮಾಡ್ತೀವಿ ಸರ್, ಮೀಶೋ ವರ್ಕರು. ಹಲೋ, ಅಲ್ಲಿ ಕೂಡ ಮಧುಗಿರಿಯಿಂದ ಅಡ್ರೆಸ್ಸಿಂದ ಸುಮಾರು ನಮಗೆ ತುಂಬ ನಮ್ಮದು ವಸ್ತು ಇಟ್ಕೊಂಡು ತುಂಬ ರಾಂಗ್ ರಿಟರ್ನ್ ಕಳಿಸ್ತಾ ಇದ್ದಾರೆ. ನಾವು ಸೇಲರ್ ಸರ್, ನಾವು ಮೀಶೋದಲ್ಲಿ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಸೇಲರ್ಗಳು. ನಾವು ಸೇಲ್ ಮಾಡ್ತೀವಿ, ಬಟ್ಟೆ ಬಿಸ್ನೆಸ್ ಇರೋದು ನಮ್ಮದು. ಬಟ್ಟೆ ಕಳಿಸ್ಕೊಟ್ರೆ ನಮ್ಮದು ಬಟ್ಟೆ ತೊಗೊಂಡು ಮತ್ತೆ ಹಳೆ ಅಡ್ರೆಸ್ಸಿಂದ ನೇಮ್ ಚೇಂಜ್ ಮಾಡಿಕೊಂಡು 4 ಕಳಿಸ್ಕೊಟ್ಟಿದ್ದಾರೆ. ನಮ್ಮದು 1500 ರೂಪಾಯಿ ಸೀರೆಗಳು ತೊಗೊಂಡು ಬೇರೆ ಒಂದು ಹೊಲ್ಕೆ ಯಾವುದೋ ಒಂದು ಹಳೆ ಬಟ್ಟೆ ಹಾಕಿ ಕಳಿಸ್ತಾ ಇದ್ದಾರೆ. ಒಬ್ಬರೇ ಮಾಡ್ತಾ ಇರೋದು ಇದನ್ನು, ಮಧುಗಿರಿ ಕಡೆಯಿಂದ ಮಾಡ್ತಾ ಇರೋದು ಸರ್. ನೇಮ್ ಚೇಂಜ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ, ಸೇಮ್ ಅಡ್ರೆಸ್ಸು, ಡೆಲಿವರಿ ಬಾಯ್ ಮಾಡ್ತಾ ಇರೋದು ಇದು ಸರ್. ಸರ್ ನಂಬರ್ ಸಿಗಲ್ಲ ಸರ್ ಇದರಲ್ಲಿ, ಮೀಶೋದಲ್ಲಿ ಅಡ್ರೆಸ್ ಮಾತ್ರ ಸಿಗೋದು ಸರ್. ಸರ್ ವಾಟ್ಸಪ್ ಮಾಡಲ ಸರ್, ಒಂದೊಂದು ಹೆಸರು ನೇಮ್ ಚೇಂಜ್ ಮಾಡ್ತು. ಒಂದು ಮಂಗಳಮ್ಮ ಅಂತ ಇದೆ, ಒಂದು ರಮ್ಯಾ ಅಂತ ಇದೆ ಸರ್, ಒಂದು ಶ್ವೇತಾ ಅಂತ ಇದೆ. ಅಡ್ರೆಸ್ ಮಧುಗಿರಿ ಸರ್. ಸುಮಾರು ಲಾಸ್ ಆಗ್ತಾಯಿದೆ ಸರ್. ಏನಿಲ್ಲ ಅಂದ್ರೆ ಅವ್ರ ಹತ್ತತ್ರ ಒಂದು 7,000-8,000 ಲಾಸ್ ಮಾಡಿಟ್ಟಿದ್ದಾರೆ ನಮಗೆ. ಒಂದು ಸ್ವಲ್ಪ ವಿಚಾರಿಸಿ. ಹಾಂ ಸರ್, ಅದು ಗೊತ್ತಿಲ್ಲ ಮನೇಲಿ. ಅದೇ ನಾವು ಇವಾಗ ಮೊನ್ನೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ವಿ. ಅದರ ಒಂದೇ ಅಡ್ರೆಸ್ಸಿಂದ ಸರ್, ಒಂದೇ ಪಿನ್ ಕೋಡಿಂದ ಸರ್. ಬಟ್ ನನ್ನ ಕಡೆ ವಿಡಿಯೋ ಪ್ರೂಫ್ ಅದೆಲ್ಲ ಸಾಕ್ಷಿ ಇದೆ ಸರ್. ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲ ಓಪನ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದು ನನ್ನ ಸೀರೆ ಯಾವುದು, ಅವ್ರು ಕಳಿಸ್ಕೊಟ್ಟಿದ್ದು ಯಾವುದು ಅಂತೇಳಿ. ಹಾಂ ಸರ್, ಕಸ್ಟಮರಿಗಿದು ರೀಚ್ ಆಗಿಲ್ಲ ಸರ್. ಕಸ್ಟಮರ್ ರೀಚ್ ಆಗಿದ್ದರೆ ಬೇರೆ ಕವರಲ್ಲಿ ಬರುತ್ತೆ. ಬಟ್ ಇದು ನನ್ನದೇ ಕವರು, ನನ್ನದೇ ಲೇಬಲು, ನನ್ನದೇ ಇದು ಇದೆ ಸರ್. ಇದು ಲೇಬಲ್ ನನ್ನದೇ. ಅವರು ಹೆಂಗೆ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅಂತಂದರೆ, ನೀಟಾಗಿ ಎಷ್ಟೋ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಇದನ್ನು. ಹಾಂ ಸರ್. ಸರ್ ಇದು ಮಧುಗಿರಿದು ಅಂದರೆ ಹೆಂಗೆ ಗೊತ್ತಾ ಸರ್, ಹೆಂಗೆ ಗೊತ್ತಾಗುತ್ತೆ ಅಂದರೆ ಸರ್, ಇದು ಮಧುಗಿರಿದೆ ಅಂತಂದರೆ ಇದು ಸೇಮ್ 4 ಸೇಮ್ ಇದೆ ಸರ್ ಅಡ್ರೆಸ್ಸು. ಅಲ್ಲೇ ಅಕ್ಕಪಕ್ಕ ಇದೆ ಸರ್ ಅಷ್ಟೇ. ಇದು ನೀವು ಡೆಲಿವರಿ ಬಾಯ್ನ ವಿಚಾರಿಸಿದ್ರೆ ಕಂಪಲ್ಸರಿ ಗೊತ್ತಾಗುತ್ತೆ ಸರ್. ಅದಕ್ಕೆ ಒಂಚೂರು ಹೆಲ್ಪ್ ಮಾಡಿ ಸರ್, ಇಲ್ಲ ಅಂದರೆ ನಾವು ಏನೋ ₹1 ದುಡಿತಾ ಇರ್ತೀವಿ. ಹಾಂ ಸರ್. ಅವ್ರು ಮೀಶೋದವ್ರಿಗೆ ಅಷ್ಟೇ ಗೊತ್ತಿರುತ್ತೆ ಸರ್. ಡೆಲಿವರಿ ಬಾಯ್ಗೆ ಅಲ್ಲೇನು ಹತ್ರ ಡೆಲಿವರಿ ಮಧುಗಿರಿ ಫೋರ್ಟ್ ಇದ್ರ ಹತ್ರ ಡೆಲಿವರಿ ಬಾಯ್ ಇರುತ್ತಲ್ಲ ಸರ್, ಅಲ್ಲಿ ಆಫೀಸ್ ಇರುತ್ತಲ್ಲ. ಯಾರು ಸರ್ ಅದು? ಹಾಂ ಸರ್.
ಹಾಂ ಸರ್ ಕೊಡಿ ಆಗಿದ್ರೆ, ಇಲ್ಲಾಂದರೆ ನೀವು ವಿಚಾರಿಸ್ತೀನಿ ಅಂದರೆ ನೀವು ವಿಚಾರಿಸಿ ಸರ್, ನನಗಾದ್ರೂ ಕೊಡಿ ಸರ್. ಮಧುಗಿರಿ ಪೊಲೀಸ್ ಸ್ಟೇಷನಿಂದ ಅವರು ಡಿಲಿವರಿ ಬಾಯ್ದು ಅಲ್ಲೇನೋ ಎಲ್ಲ ಫುಲ್ ಎಲ್ಲ ಕಡೆ ಸಾಗಣೆ ಮಾಡ್ತಾರಲ್ಲ ಮ್ಯಾನೇಜರ್ದು, ಅವರು ನಂಬರ್ ಕೊಟ್ಟಿದ್ದಾರೆ ನನಗೆ, ಅವ್ರದ್ದು ನಂಬರ್ ಕೊಟ್ಟಿದ್ದಾರೆ DSP ಅವರು. ಅವ್ರಿಗೆ ಕಾಲ್ ಮಾಡಿ ವಿಚಾರಿಸೋಣ. ಹಿಂಗೆ ಬಿಟ್ಟರೆ ಇದು ಸ್ವಿಚ್ ಆಫ್ ಆಗಿದೆ ಫ್ರೆಂಡ್ಸ್. ಪೊಲೀಸಿಗೆ ವಾಪಸ್ ಫೋನ್ ಹಚ್ಚಿ ಕೇಳಬೇಕಿಲ್ಲ ಅವ್ರಿಗೆ ಕಾಲ್ ಮಾಡಿ ಮತ್ತೆ ಕೇಳಿ. ಎಕ್ಸ್ಪ್ರೆಸ್ ಬೀಸ್ ಅವ್ರಿಗೆ ಎಕ್ಸ್ಪ್ರೆಸ್ ಬೀಸ್ ಅವ್ರು ಕಾಲ್ ಮಾಡಿದ್ದೆ. ಅವರು ಡೆಲಿವರಿ ಬಾಯ್ದು ನಂಬರ್ ಕೊಟ್ಟು ನಾನಿದ್ದಾರೆ. ನಾನು ಹೋಗಲಿ ಅಂತ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. 3ಕ್ಕೆ ಅಂತೂ ಸೀರಿಯಸ್ ಆಗಿ ನಾನು ತೊಗೊಂಡೇ ಇರಲಿಲ್ಲ. ಇದೇ 4ನೇ ಸರ್ತಿ ರಾಂಗ್ ರಿಟರ್ನ್ ಬಂತು. ಸಖತ್ ಬೇಜಾರಾಯಿತು ನನಗೆ. ಮೊನ್ನೆ ಇದೇ ರೀತಿನ ನನಗಾದರೆ ಪರವಾಗಿಲ್ಲ, ನಾನು ಹೆಂಗೂ ಮಾಡ್ಕೊತೀನಿ. ಬಟ್ ಸಣ್ಣ ಟೇಲರ್ಗಳು ಕೂಡ ಈ ರೀತಿ ಮಾಡಿದರು ಅಂತಂದರೆ ತುಂಬ ಬೇಜಾರಾಗುತ್ತೆ. ಪಾಪ ಅವ್ರಿಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅದು ಕೂಡ ನಮ್ಮ ಹತ್ರ ಕ್ಲಾಸ್ ಕಲಿಯೋರಿಗೆ ಅಂತೂ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಏನೆಲ್ಲ ಮಾಡಬೇಕು ಅಂತ ವಿಡಿಯೋ ಮಾಡ್ತಾ ಇರೋದಷ್ಟೇ. ಸರಿಯಾಗಿ ನೋಡ್ಕೊಳ್ಳಿದ್ದು ಮಧುಗಿರಿ ಮಂಗಳಮ್ಮ ಅಂತ ಇದರಲ್ಲಿ ಇರುತ್ತೆ, ರಮ್ಯಾ ಅಂತ ಒಂದೊಂದು ನೇಮ್ ಅಷ್ಟೇ ಚೇಂಜ್ ಮಾಡ್ತಾರೆ. ಎಲ್ಲ ಅಡ್ರೆಸ್ ಸೇಮು ಮಧುಗಿರಿ. ಇದು ಮಾಡ್ತಾ ಇರೋದು ಡಿಲಿವರಿ ಬಾಯ್ನೇ. ಇವಾಗ ಗೊತ್ತಾಗುತ್ತೆ ನಿಮ್ಗೆ ಫುಲ್ ವಿಡಿಯೋ ನೋಡಿ. ಸೊ ಅವ್ರಿಗೆ ಮತ್ತೆ ನಾನು ಕಾಲ್ ಮಾಡ್ತೀನಿ. ಕಾಲ್ ಮಾಡಿದರೆ ಗೊತ್ತಾಗುತ್ತೆ ಅವ್ರಿಗೆ. ನಮಗೆ ಡಿಲಿವರಿ ಬಾಯ್ ನಂಬರ್ ಸಿಕ್ಕಿದೆ ಅಲ್ಲಿದ್ದು. ಅವ್ರಿಗೆ ಕಾಲ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಕಾಲ್ ಅಂದರೆ ಅವ್ರ ಮ್ಯಾನೇಜರ್ ನಂಬರ್ ಸಿಗ್ತಾಯಿದೆ. ಆ ಮ್ಯಾನೇಜರು ಗೊತ್ತಿರುತ್ತೆ ಎಲ್ಲ ಹ್ಯಾಂಡಲ್ ಮಾಡೋದು ಅವರೇ ಅಲ್ಲ, ಯಾರಿಗೆ ಯಾವ ಇದನ್ನು ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಾದಮೇಲೆ ಮುಂದಿನ ಏನು ಕ್ರಮ ತೊಗೋಬೇಕು, ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕಾ ಏನೋ, ಅವರು ಏನು ರೀಫಂಡ್ ಮಾಡ್ತಾರಾ ಅಂತ ನಾನು ನೋಡ್ತೀನಿ. ಇದು ಮಧುಗಿರಿ ಡಿಲಿವರಿ ಬಾಯ್ ನಂಬರ್, ಮ್ಯಾನೇಜ್ಮೆಂಟ್ ನಂಬರು. ನಾನು ಕಾಲ್ ಮಾಡಿ ಒಂದು ಸತಿ ಮಾತಾಡಿದೆ, ಅದು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ. ಆ ಫೋನಲ್ಲಿ ಮಾಡಿದ್ದೆ ನಾನು. ಈ ಫೋನಲ್ಲಿ ಕ್ಯಾಮ್ರಾ ವರ್ಕ್ ಆಗಲ್ಲ. ಇದು ನಾನು ವಾಟ್ಸಪ್ ಕಾಲ್ ಮಾಡ್ತಾಯಿದ್ದೀನಿ, ನೀವು ವೀಡಿಯೋ ಮಾಡಲೇಬೇಕು ಅಂತ. ಕಾಲ್ ರಿಸೀವ್ ಮಾಡ್ತಾ ಇದ್ದಾರೆ. ಅವ್ರು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರು, ಇನ್ನೂ ಹೇಳಿಲ್ಲ ಅವ್ರು ನನಗೆ. ಚೆಕ್ ಮಾಡಿ ಹೇಳ್ತೀನಿ ಅಂದರೆ ಒಂದು 10 ನಿಮಿಷ ಆಯಿತು. ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅಲ್ಲೇನಪ್ಪ ನಡೀತು ಅಂತ ಅಂದರೆ SP ಅವ್ರು ಕಾಲ್ ಅಂದರೆ ನನಗೆ ನಂಬರ್ ಕೊಟ್ಟಿದ್ರಲ್ಲ ಡೆಲಿವರಿ ಬಾಯ್ದು, ಅದು ಡೆಲಿವರಿ ಬಾಯ್ದಾಗಿರಲಿಲ್ಲ, ಓಲ್ಮೋದವ್ರಾಗಿತ್ತು. ಓಲ್ಮೋದವ್ರಿಗೆ ಕಾಲ್ ಮಾಡಿಬಿಟ್ಟು ನಾನು, ಇಲ್ಲ ಮೇಡಮ್ ನಮ್ಮದಲ್ಲ, ನಾನು ಅವ್ರಿಗೆ ಬಾಯಿ ಬಂದಂಗೆ ಬೈತಾ ಇದ್ದೆ. 1 ನಿಮಿಷ ಮೇಡಮ್, ಮತ್ತು ನಾವಲ್ಲ ಡೆಲಿವರಿ ಬಾಯ್ದದು, ಅವ್ರ ನಂಬರ್ ತೊಗೊಳ್ಳಿ, ಅವ್ರ ನಂಬರ್ ತೊಗೊಂಡು ಅವರಿಗೆ ವಿಚಾರಿಸ್ಕೊಳ್ಳಿ, ನಾವು ಓಲ್ಮೋದವರು ಅಂತ ಅವ್ರು ಹೇಳಿದರು. ಮತ್ತು ಅವ್ರ ಕಡೆಯಿಂದ ನಂಬರ್ ಕಲೆಕ್ಟ್ ಮಾಡಿಕೊಂಡು ನಾನು ಡೆಲಿವರಿ ಬಾಯ್ ಕಾಲ್ ಮಾಡ್ತಾನೆ ಇದ್ದೀನಿ. ಕಾಲ್ ಮಾಡಿದರೆ ಅವರು ಒಂದು 5-6 ಸತಿಗೆ ಕಾಲ್ ರಿಸೀವ್ ಮಾಡಿದ್ರು. ಕಾಲ್ ರಿಸೀವ್ ಮಾಡಿದ ಆಮೇಲೆ ನಾನು ಹಿಂಗೆ ಆಗೈತಿ, ಹಿಂಗಿಲ್ಲ, ಇಂಥವ್ರು ತೊಗೊಂಡಿದ್ದಾರೆ, ಅದೆಲ್ಲ ನನ್ನ ಹತ್ರ ಪ್ರೂಫ್ ಇದೆ, ನಾನು ಕಂಪ್ಲೇಂಟ್ ಮಾಡ್ತೀನಿ, ಇಲ್ಲಾಂದರೆ ರೀಫಂಡ್ ಮಾಡಿ ಅಂತ ನಾನು ಕೇಳಿದೆ. 10 ನಿಮಿಷ ಕೊಡಿ ಮೇಡಮ್, ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿಕೊಂಡು ನಾನು ಹೇಳ್ತೀನಿ ಅಂತ ಹೇಳಿ, ಏನಿಲ್ಲ ಅಂದರೆ ಒಂದು 10-15 ನಿಮಿಷ ಆಯಿತು. ವಾಪಸ್ ದಿನ ಅವ್ರಿಗೆ ಕಾಲ್ ಮಾಡಿಲ್ಲ. ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದಾ ಏನು ಅಂತೇಳಿ. ಆದರೂ ಮಧುಗಿರಿ ಪೊಲೀಸ್ ಸ್ಟೇಷನ್ ಅವರೇ ಹೇಳಿದ್ದು, ಒಂದು ಅವ್ರ ಹತ್ರ ವಿಚಾರಿಸ್ಕೊಳ್ಳಿ, ಅವ್ರು ಏನಾರು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದರು. ನಿಮ್ಮೂರು ಸ್ಟೇಷನಲ್ಲೇ ಕಂಪ್ಲೇಂಟ್ ಮಾಡಿ, ಇಲ್ಲಾಂದರೆ ನೀವು ಅಲ್ಲಿಂದ ಇಲ್ಲಿವರೆಗೂ ಆಗತ್ತೆ ಪ್ರೂಫ್ ತೊಗೊಂಡು. ಸೊ ನಿಮ್ಮೂರು ಸ್ಟೇಷನಲ್ಲೇ ಕಂಪ್ಲೇಂಟ್ ಮಾಡಿ ಅಂತ ಅವರು ಹೇಳಿದರು. ಸೊ ನಾನು ಮತ್ತೆ ಅವ್ರಿಗೆ ಕಾಲ್ ಮಾಡಿದಾಗ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ, ಏಕೆಂದರೆ ನಾರ್ಮಲ್ ಕಾಲ್ ಮಾಡಿದ್ದೆ ನಾನು ಏನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಸೊ ಈ ವಿಡಿಯೋ ಕ್ಯಾಮ್ರಾದಲ್ಲಿ ನಾನು ರೆಕಾರ್ಡ್ ಅಂದರೆ ಆ ಫೋನಲ್ಲಿ ನಾನು ಮಾತಾಡಿದ್ದು, ಹಾಗಾಗಿ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇಷ್ಟು ನಡೆದಿತ್ತು. ಇನ್ನು ನಾನು ಅವ್ರಿಗೆ ಕಾಲ್ ಮಾಡ್ತಾನೆ ಇದ್ದೀನಿ, ಅವರು ಏನು ಕಾಲ್ ರಿಸೀವ್ ಮಾಡಲಿಲ್ಲ. ಅದಕ್ಕೆ ಒಂದು ಮೆಸೇಜ್ ಕಳಿಸಿದ್ದೆ ನಾನು, ವಾಯ್ಸ್ ಮೆಸೇಜು ವಾಟ್ಸಪ್ಪಲ್ಲಿ. ಕಾಲ್ ರಿಸೀವ್ ಮಾಡಿ ಏನಂತ ಇನ್ಫಾರ್ಮ್ ಮಾಡಿ, ಇಲ್ಲಾಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂತೇಳಿ ರಿಪ್ಲೈ ಮಾಡಲಿ ಫ್ರೆಂಡ್ಸ್. ರಿಪ್ಲೈ ಮಾಡಿದ್ದ ನೆಕ್ಸ್ಟ್ ಏನಾಗುತ್ತೆ ಅಂತೇಳಿ ನೋಡೋಣ ಏನೇನಾಗುತ್ತೆ ಅಂತ. ಹಾಂ ಸರ್, ಚೆಕ್ ಮಾಡಿದ್ರಾ ಸರ್? ಅದು ಮೇಡಮ್ ಚೆಕ್ ಮಾಡಿದೆ, ಅದು ಯಾರು ಡಿಸ್ಪ್ಯಾಚ್ ಆಗಿದೆ ಅಂತ ಶೋ ಆಗ್ತಿಲ್ಲ. ಅದು
ಸರ್ ಇದನ್ನು ಡಿಸ್ಪ್ಯಾಚ್ ಮಾಡಿಲ್ಲ ಸರ್, ಇದು ಮಾಡಿರೋದು ಡೆಲಿವರಿ ಬಾಯ್ ಸರ್ ಇದನ್ನ. ಅದೇ ಮೇಡಮ್, ಯಾರು ಡೆಲಿವರಿ ಬಾಯ್ ಡಿಸ್ಪ್ಯಾಚ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ, ಟ್ರ್ಯಾಕ್ ಆಗ್ತಿಲ್ಲ ಇದು ಸರ್. ಬೇರೆ ಇದನ್ನ ಆಗಿದೆಯಲ್ಲ, ಹಾಂ ಅದು ಟ್ರ್ಯಾಕ್ ಆಗ್ತಿಲ್ಲ ಸರ್. ನಿಮ್ಮ ಕಡೆ ಡೆಲಿವರ್ ಆ ಏರಿಯಾಕ್ಕೆ ಯಾರು ಹೋಗ್ತಾರಂತ ಗೊತ್ತಿಲ್ವಾ ಸರ್ ನಿಮಗೆ, ಮಧುಗಿರಿಗೆ? ಮೇಡಮ್ ಇದು ಅದು 13 ಜನ ಇದ್ದಾರೆ ಮೇಡಮ್. ಹುಡುಗರು ಬರ್ದಿದ್ದಾಗ ಒಬ್ಬೊಬ್ರು ಕಡೆ ಹೋಗ್ತಿರ್ತಾರೆ ಸರ್. ನೀವು ಈ ಥರ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಾನು ನಿಜ ಕಂಪ್ಲೇಂಟ್ ರೈಸ್ ಮಾಡಬೇಕಾಗುತ್ತೆ. ರೆಗ್ಯುಲರ್ ಇರಲ್ಲ ಹುಡುಗರು, ಬರೋಲ್ಲ ರೆಗ್ಯುಲರ್ ಅಲ್ಲಿ ಸರ್. ಇವಾಗ ನಾ ಏನು ಮಾಡ್ಬೇಕು ಹೇಳಿ ಸರ್? ನಾನು ಕಂಪ್ಲೇಂಟ್ ಮಾಡಲಾ? ಅವರೇ ಬಂದು ವಿಚಾರಿಸ್ಲಿ ಅಂತ ಹೇಳಲಾ? ಇವ್ರ ಹತ್ರ ಮಾತಾಡಿ ಹೇಳ್ತೀನಿ ಮೇಡಮ್. ಇದು ಯಾರ ಹತ್ರ ಸರ್? ನಮ್ಮ ಮ್ಯಾನೇಜರ್ ಹತ್ರ. ದಯವಿಟ್ಟು ನನಗೆ ವಾಪಸ್ ರೆಸ್ಪಾನ್ಸ್ ಮಾಡಿ ಸರ್. ಕಾಲ್ ರಿಸೀವ್ ಮಾಡಿಬಿಟ್ಟು ನಾನು ಏನು ಮಾಡಬೇಕು ಅಂತ ಮುಂದೆ ಮಾಡ್ತೀನಿ. ನಿಮಗೆ ಮತ್ತೆ ಅದು ಗೊತ್ತಾಗಲಿಲ್ಲ ಅಂದರೆ ಮತ್ತೆ ನಾನು ಏನು ಮಾಡೋಕ್ಕಾಗಲ್ಲ, ಕಂಪ್ಲೇಂಟೇ ಮಾಡಬೇಕಾಗತ್ತೆ. ಅವರೇ ಬಂದು ಯಾರು ಏನು ಅಂತ. ಮತ್ತು ಇಷ್ಟು ಜನ ಇದ್ದಾರೆ ಅಂತಂದರೆ ನಿಮಗೂ ಇಂಥವ್ರೆ ಅಂತ ಹೇಳೋಕ್ಕೆ ಕಷ್ಟ ಆಗಿದ್ರೆ ನಾನು ಅವ್ರಿಗೆ. ಹಾಂ ಸರ್. ಹೇಳಿ, ಅವ್ರು ಮಾತಾಡಿ ಮೇಡಮ್. ಹಾಂ ಸರ್. ಇವಾಗ ಕೊಡ್ತೀರಾ? ತಗೋಲಾ? ಒಂದು ನಿಮಿಷ ನಾನು ಕೇಳ್ಬಿಟ್ಟು ಹೇಳ್ತೀನಿ ಅವ್ರಿಗೆ, ಈ ಥರ ಕಾಲ್ ಮಾಡಿದ್ರು ಅಂತ ಹೇಳಿ. ಹಾಂ ಸರ್. ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ಮಾತಾಡಿ ಕೊಡ್ತೀವಿ. ಹಾಂ ಸರಿ ಸರ್, ಕೊಡಿ. ನಾನು ಒಬ್ಳು ಕ್ಲಾಸ್ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಅವರಿಗೆ ಸುಮ್ಮನೆ ಕುಂತ್ಕೋರಿ ಅಂತ ಹೇಳ್ಕೊಡೋದು ತಪ್ಪಾಗುತ್ತಲ್ವ? ನಾನೊಬ್ಳು ಮೀಶೋ ಕೆಲಸ ಮಾಡೋಕ್ಕತ್ತಿ, ಮತ್ತೊಂದು ಎಷ್ಟು ಜನಕ್ಕೆ ನಾನು ಕ್ಲಾಸ್ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಮುಂದಿನ ದಾರಿ ಕೂಡ ಅವ್ರಿಗೆ ಗೊತ್ತಾಗಬೇಕಲ್ಲ. ಒಬ್ಬರಿಗೆ ಕೂಡ ಹೇಳ್ಕೊಂಡು ಕುಂದ್ರಕ್ಕಾಗಲ್ಲ. ಇಡೋ ಯಾಕೆ ಮಾಡಕತ್ತೀನಿ ಅಂತ ಅಂದರೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಮೀಶೋ ಕೂಡ ಕ್ಲೈಮ್ ಆಗಲಿಲ್ಲ ಅಂದರೆ ಮುಂದಿನ ಸ್ಟೆಪ್ ಇದೇನೆ. ಈಗ ಎಲ್ಲ ಕಡೆ ಗೂಗಲಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ ನಂಬರ್ ಕೂಡ ಸಿಗುತ್ತೆ ನಿಮಗೆ. ಆರಾಮ್ಸೆ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇಷ್ಟು ನಾನು ತಲೆ ಕೆಡಿಸ್ಕೊಂಡೇ ಇರಲಿಲ್ಲ, ಇಲ್ಲಿವರೆಗೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಜಸ್ಟ್ ಮೊನ್ನೆ ನಾನು ಸೈಬರ್ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವರು ಏನಂದರೆ ನಂಬರ್ ಇರಬೇಕು ಮೇಡಮ್ ಅಂತ ಹೇಳಿದರು. ನಾನು ಓದಿರೋದಲ್ಲಿ ಹೇಳಿದ್ದೀನಲ್ಲ ಸೈಬರ್ ಕಂಪ್ಲೇಂಟ್ ಮಾಡಿದ್ದೀನಿ ಅಂತೇಳಿ. ಸೊ ನಂಬರ್ ಬೇಕು ಮೇಡಮ್ ಅಂತ ಹೇಳಿದರು. ಸೊ ಅದಕ್ಕೆ ಅದು ಅಲ್ಲಿಗೆ ಕ್ಲೋಸ್ ಆಗಿತ್ತು. ಮತ್ತು ಇವತ್ತು ನನಗೆ ರಾಂಗ್ ರಿಟರ್ನ್ ಬಂತಲ್ಲ, ಸಿಕ್ಕಾಪಟ್ಟೆ ಬೇಜಾರಲ್ಲ ಸಿಕ್ಕಾಪಟ್ಟೆ ಸಿಟ್ಟು ಬಂತು ನನಗೆ. ಯಪ್ಪ ಅಂತೇಳಿ ಇವತ್ತು ಯಾರಿಗೂ ಕೂಡ ಕ್ಲಾಸ್ ಕೂಡ ತೊಗೊಂಡಿಲ್ಲ ಸರಿ. ಎಲ್ಲರೂ ಮೆಸೇಜ್ ಮಾಡ್ತಾನೆ ಇದ್ದಾರೆ, ಅವ್ರಿಗೆ ಯಾರಿಗೂ ರೆಸ್ಪಾನ್ಸ್ ಮಾಡಿಲ್ಲ ನಾನು. ಯಾಕೆಂದರೆ ಇದ್ದ ಕೆಲಸನ ಮಾಡಿದ್ರಾಯಿತು ಅಂತೇಳಿ ಗೊತ್ತಾಗಲಿ ಅಂತೇಳಿ. ಅವರಿಗೆ ಇದನ್ನು ಮಾಡಿರೋದು ನನಗೆ ಕಂಪಲ್ಸರಿ ಅನ್ನಿಸ್ತಾ ಇರೋದು ಡೆಲಿವರಿ ಬಾಯ್ ಅಂತೇಳಿ. ಯಾಕೆಂದರೆ ಅಷ್ಟು ಮೀಶೋದಲ್ಲಿ ಸರ್ವಿಸ್ ಮಾಡಿದ್ದ ಕಾರಣಕ್ಕೆ ನನಗೆ ಅದು ಡೆಲಿವರಿ ಬಾಯ್ ಹೆಂಗೆ ಕಳಿಸ್ತಾರೆ, ಕಸ್ಟಮರ್ ಹೆಂಗೆ ಕಳಿಸ್ತಾರೆ ಅಂತ ಒಂದು ಸ್ವಲ್ಪ ಅಂದಾಜು ಮಾಡ್ಬೋದು. ಸೊ ಎಷ್ಟು ನೀಟಾಗಿದೆ ಅಂತ ತೋರಿಸ್ತೀನಿ ರೀ. ನನಗೆ ಇದೆ ನನ್ನದೇ ಕವರ್ ಇದು ಆಯಿತಾ. ಇದು ಲೇಬಲ್ ಕೂಡ ನನ್ನದೇ. ಇದನ್ನು ಹೆಂಗೆ ಕಟ್ ಮಾಡಿದ್ದಾರೆ, ಕಟ್ಟು ಸಹ ಮಾಡಿಲ್ಲ ಅವರು. ಎಷ್ಟು ಜಾಣ್ತನ ಇದೆ ಅಂದರೆ ಇದನ್ನು ನಾವು ಪಾಕೆಟನ್ನು ಇಲ್ಲಿಗೆ ಅಂಟಿಸಿರೋದು. ಇದು ಅಂಟಕ್ಕೆ ಇದಿರುತ್ತಲ್ಲ, ಕ್ಲೋಸ್ ಮಾಡೋಕ್ಕಿರುತ್ತಲ್ಲ, ಅದನ್ನು ನಾವು ಇಲ್ಲಿಗೆ ಅಂಟಿಸಿರೋದು. ಕಲೆ ಐತಿ ನೋಡಿ, ಇಲ್ಲಿಗೆ ಅಂಟಿಸಿರೋದು. ಲೇಬಲ್ ಕೂಡ ನಾನು ಇಲ್ಲಿಗೆ ಅಂಟಿಸಿರೋದು. ಇಲ್ಲಿ ಕಲೆ ಐತಿ ನೋಡಿರಿ, ಇಲ್ಲಿಂದ ಇಲ್ಲಿವರೆಗೂ ಅಂಟಿಸಿರೋದು ಈ ಲೇಬಲನ್ನು. ಎಷ್ಟು ನೀಟಾಗಿ ಕಟ್ಟು ಕೂಡ ಮಾಡಿಲ್ಲ ಅವರು. ಎಷ್ಟು ನೀಟಾಗಿ ತೊಗೊಂಡಿದ್ದಾರೆ ಅಂದರೆ ನೀಟಾಗಿ ತೊಗೊಂಡ್ಬಿಟ್ಟು ಬೇರೆ ಬಟ್ಟೆ ಹಾಕ್ಬಿಟ್ಟು ನೀಟಾಗಿ ವಾಪಸ್ ನಮ್ಮದು ಹೆಂಗೈತಿ ವಾಪಸ್ ಅದನ್ನೇ ನೀಟಾಗಿ ವಾಪಸ್ ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಏಕೆಂದರೆ ಕಸ್ಟಮರ್ ಅಂದರೆ ಇಷ್ಟು ತಲೆ ಓಡಿಸಿ ಮಾಡಲ್ಲ ಫ್ರೆಂಡ್ಸ್. ಇದು ಅಷ್ಟು ಮಾತ್ರ ಹೇಳ್ಬೋದು. ಇದು ಇಲ್ಲಿ ಹೆಂಗೆ ಅನಿಸಿದ್ದಾರೆ ಗೊತ್ತಾ ಫ್ರೆಂಡ್ಸ್? ಏನು ಓಪನ್ ಮಾಡೋದು ಬೇಡ, ಜಸ್ಟ್ ಇಲ್ಲೊಂದು ಗಮ್ ಹಾಕಿದ್ದಾರೆ. ಗಮ್ ಥರ ಬರುತ್ತಲ್ಲ, 5 ರೂಪಾಯಿ ಕೊಟ್ಟು ಗಮ್ ಬರುತ್ತಲ್ಲ ಫ್ರೆಂಡ್ಸ್, ಆ ಗಮ್ ಹಾಕಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ಅಷ್ಟೇ, ಮುಗಿದು ಕೆಲಸ ಅವ್ರದ್ದು. ಇಲ್ಲಿ ಎಷ್ಟು ನೀಟಾಗಿ ತೊಗೊಂಡಿದ್ದಾರೆ ಅಂತಂದರೆ ಇದು ನಾವು ಒಂದು ಸತಿ ಕ್ಲೋಸ್ ಮಾಡಿದ ಮೇಲೆ ವಾಪಸ್ ನಮಗೆ ತಕ್ಕೊಳಕ್ಕಾಗಿರಲಿ ಒಂದು ಇದನ್ನು ಮಾಡಿ ಕವರ್ ಹರಿತೆ ಹೊರತು ಅದು ಇಲ್ಲಿ ಅಂಟಿರೋದು ವಾಪಸ್ ಕಿತ್ತಲ್ಲ. ಅಷ್ಟು ಇರಬೇಕಾದ್ರೆ ಇವರು ಎಷ್ಟು ನೀಟಾಗಿ ತೊಗೊಂಡಿದ್ದಾರೆ ಅಂದರೆ ಎಲ್ಲಿ ಡ್ಯಾಮೇಜ್ ಕೂಡ, ಪಾಕೆಟ್ ಕೂಡ ಡ್ಯಾಮೇಜ್ ಆಗಿಲ್ಲ. ಅಷ್ಟು ನೀಟಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಇದನ್ನು. ಸೊ ಅದಕ್ಕೆ ಸರಿಯಾಗಿ ಪಾಠ ಅಂತೂ ಕಲಿಸ್ಲೇಬೇಕು, ಬೇರೆ ಅಂತೂ ಸಿಕ್ಕಾಯಿತು. ಸೊ ನಿಮಗೇನಾದರೂ ಮೀಶೋ ಸೇಲರಿಗೆ ಸ್ಮಾಲ್ ಇದೇ ಕಾರಣ ಬಂದಿದ್ದರೆ ನೀವು ಯಾರು ಸುಮ್ಮನೆ ಕುಂದ್ಯಾಕೆ ಹೋಗಬೇಡಿ. ದಯವಿಟ್ಟು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಮೀಶೋದಲ್ಲಿ ಕ್ಲೈಮ್ ಆಗಲಿಲ್ಲ ಅಂದರೆ ಮಾಡೋದು ಕಂಪ್ಲೇಂಟ್ ರೈಸೇ ಮಾಡಿ. ಅಂದರೆ ರಾಂಗ್ ರಿಟರ್ನ್ ಮಾಡೋದ್ರ ಕಸ್ಟಮರ್ಗೆ ಕೂಡ ಬುದ್ಧಿ ಕಲಿಸ್ದಂಗೆ ಆಗುತ್ತೆ, ಇನ್ನು ಡೆಲಿವರಿ ಬಾಯ್ ಕೂಡ ಬುದ್ಧಿ ಕಲಿಸ್ದಂಗೆ ಆಗುತ್ತೆ. ಯಾಕಂದರೆ ಇದು ಸುತ್ತನೇ ಬಂದಿರಲಿಲ್ಲ ನಮ್ಮ ಫ್ರೆಶ್ ನಾವು ಎಷ್ಟು ಕಷ್ಟಪಟ್ಟು
ಸಂಪಾದನೆ ಮಾಡಿರೋದು. ಸಾಲ ಸೋಲ ಮಾಡಿ ಒಬ್ಬರು ಸಾಲ ಸೋಲ ಮಾಡಿಬಿಟ್ಟು ಹಾಕಿರ್ತಾರೆ. ಇದು ಏನು ಗೊತ್ತಾ, ಹಳೆ ನೈಟಿ ಫ್ರೆಂಡ್ಸ್. ನೋಡಿದ್ರೆ ಅದೇ ಥರನೇ ಕಾಣಿಸುತ್ತೆ ಇದು ನೈಟಿ ಅಂತ. ಸೊ ನೋಡೋಣ ಏನೇನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ವಿಡಿಯೋಗೆ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಅವ್ರಿಗೆ ಕಾಲ್ ಮಾಡಿ ಅವರೇ ಕಾಲ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಕಾಲ್ ಮಾಡ್ತಾ ಇದ್ದಾರೆ. ಅವ್ರು ಕಾಲ್ ಮಾಡಿರಲಿಲ್ಲ ಫ್ರೆಂಡ್ಸ್, ಕಾಲ್ ಮಾಡ್ತಾವ್ರೆ ಅವ್ರು ಇವಾಗ. ನಾನು ಹೇಳಿದ್ನಲ್ಲ ಅವರು ಏನಂತ ಅಪ್ಡೇಟ್ ಮಾಡಿ ಅಂತ ಹೇಳಿದ್ನಲ್ಲ, ಅವ್ರು ಕಾಲ್ ಮಾಡ್ತಾ ಇದ್ದಾರೆ. ಏನು ಮಾತಾಡ್ತಾರೆ ಅಂತ ವಿಚಾರಿಸೋಣ ಫ್ರೆಂಡ್ಸ್. ಅವರು ಮತ್ತೆ ಕಾಲ್ ಮಾಡ್ತಾ ಇದ್ದಾರೆ. ನಾನು ಆಗಲೇ ಕಾಲ್ ಮಾಡಿದ್ನಲ್ಲ, ಅವರು ವಿಚಾರಿಸ್ಕೊಂಡು ಹೇಳ್ತೀನಿ ಅಂತ ಹೇಳಿದರು. ಅವರು ವಿಚಾರಿಸ್ಕೊಂಡು ಹೇಳೋಕ್ಕೆ ಕಾಲ್ ಮಾಡಿದ್ದಾರೆ ಅನ್ಸುತ್ತೆ. ನಾನು ಕಾಲ್ ಮಾಡ್ತೀನಿ. ಹಲೋ, ಹಾಂ ಹೇಳಿ ಸರ್. ಅದೇ ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿದೆ. ಹಾಂ, ಅದು ಟ್ರ್ಯಾಕ್ ಮಾಡಿಸ್ತೀನಿ. ಅದು ಏನಾಗಿ ಹಲೋ, ಅದು ಏನು ಮಾಡ್ಬೇಕು ಮೇಡಮ್? ಏನಾ ಸರ್? ಹಲೋ, ಕೇಳಿಸ್ತಾ ಇಲ್ವಾ? ಟ್ರ್ಯಾಕ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಹಾಂ, ಅದೇ ಮೇಡಮ್ ಏನು ಮಾಡಬೇಕು ಅಂತ ಕೇಳು ಅಂತ ಹೇಳಿದ್ರು. ಸರ್ ಅಮೌಂಟ್ ರೀಫಂಡ್ ಮಾಡ್ತಾರಾ ಅಥವಾ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದಾ ಅಂತ ಹೇಳಬೇಕು ನನಗೆ. ಹೌದಾ ಮೇಡಮ್? ಅಮೌಂಟ್ ಎಷ್ಟಾಗುತ್ತೆ ಮೇಡಮ್ ಅದು? ಅದು 6000 ಆಗಿದೆ ಸರ್. 6000? ಹಾಂ ಸರ್. ಸರಿ ಮೇಡಮ್, ಆಯ್ತು, ಮಾತಾಡ್ತೀನಿ, ಅವ್ರಿಗೆ ಹೇಳ್ತೀನಿ. ಇಲ್ಲಾಂದರೆ ನಂಬರ್ ಕೊಡಿ ಸರ್, ಇಲ್ಲಾಂದರೆ ನಾನೇ ಮಾತಾಡ್ತೀನಿ, ಇಲ್ಲಾಂದರೆ ಸ್ಟೇಷನ್ ಕಡೆಯಿಂದ ನಾನು ಮಾತಾಡಿಸ್ತೀನಂತೆ ನಾನು. ಸರಿ ಮೇಡಮ್, ಆಯ್ತು, ನಾನು ಹೇಳ್ಬಿಟ್ಟು ಮಾತಾಡಿ ಫೋನ್ ನಂಬರ್ ಕೊಡ್ತೀನಿ. ಏನೇ ಸರ್? ಹೇಳ್ಬಿಟ್ಟು ಫೋನ್ ನಂಬರ್ ಕೊಡ್ತೀನಿ ಸರ್. ಮತ್ತೆ ಆಗ್ಲೇನೂ ಅದನ್ನೇ ಹೇಳಿದ್ರಲ್ಲ ಸರ್, ನೀವು ಕೇಳ್ಬಿಟ್ಟು ಕಾಲ್ ಇಲ್ಲ ಮೇಡಮ್, ಅದೇ ಸರಿ ಅವ್ರು ಕೇಳು ಅಂದ್ರೆ ಅದಕ್ಕೆ ನಾನೇ ನಿಮ್ಗೆ ಕಾಲ್ ಮಾಡಿದ್ದು ಫಾಲೋಅಪ್ ಮಾಡೋಕ್ಕೆ. ಏನಾಗಿದೆ ಅಂತ ಕೇಳು ಅಂತ ಹೇಳಿದ್ರು. ನಿಮಗೆ ಪ್ರೂಫ್ ಏನಾದರೂ ಬೇಕಾದರೆ ನಾನು ಕಳಿಸ್ಕೊಡ್ತೀನಿ. ನಾನು ವಿಡಿಯೋ ಮಾಡಿದ್ದೀನಿ. ನಾನು ನಿಮ್ಮ ಕಡೆಯಿಂದ ಡೆಲಿವರಿ ಬಾಯ್ ಕಡೆಯಿಂದ ಇಲ್ಲಿಗೆ ಹೋಗಿರೋದು, ಇದು ಅಡ್ರೆಸ್ಸಿಗೆ ಹೋಗಿರೋದು, ಪ್ರತಿಯೊಂದು ಅಡ್ರೆಸ್ ನನ್ನ ಕಡೆ ಕ್ಲೈಮ್ ಮಾಡೋಕ್ಕೆಂತ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಮೀಶೋಕ್ಕೆ. ಅದೆಲ್ಲ ನನ್ನ ಹತ್ರ ಪ್ರೂಫ್ ಇದೆ. AWB ನಂಬರ್ ಆಯಿತು, ಮತ್ತು ಇದು ಸ್ಕ್ಯಾನರ್ದಾಯಿತು, ಅದೆಲ್ಲ ನನ್ನ ಹತ್ರ ಇದೆ. ಬೇಕಾದರೆ ಹಾಕು ಅಂದರೆ ಮಾತಾಡಿ ಹೇಳ್ತೀನಿ. ಇದು 6000 ಅಮೌಂಟು ಇಲ್ಲ ಅದು ಹುಡುಗ ಯಾರು ಮಾಡಿದ ಅಂತ ಹೇಳಿ ಚೆಕ್ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲ ಅಂದರೆ ಅವ್ರು ಡೆಲಿವರಿ ಬಾಯ್ ನಂಬರ್ ಕೊಡಿ ಸರ್, ಪರ್ಫೆಕ್ಟಾಗಿ ಅವರೇ ಅಂತ ಕೊಟ್ಬಿಡಿ ನನಗೆ. ಯಾರು ಅದು ಟ್ರ್ಯಾಕ್ ಆಗ್ತಿಲ್ಲ. ಅದೇ ಅದು ಟ್ರ್ಯಾಕ್ ಆಗ್ತಿಲ್ಲ. ಯಾವತ್ತು ಮೇಡಮ್ ಡೇಟ್? ಅದು ಡೇಟ್ ಇವತ್ತು ನನಗೆ ಇವತ್ತು ನನ್ನ ಕಡೆ ಬಂದಿರೋದು ಸರ್. ಅದು ಹಾಂ, ಕಾಲ್ ಮಾಡ್ತೀನಂದೆ, ಅವರು ಕಾಲ್ ಕಟ್ ಮಾಡಿ ಏನಿಲ್ಲ ಅಂದರೆ ಒಂದು 15 ನಿಮಿಷ ಆಯಿತು. ಮತ್ತು ನಾನು ಕಾಲ್ ಮಾಡಿದೆ ಫ್ರೆಂಡ್ಸ್, ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅವರು. ಅಂದರೆ ನನಗೇನು ಅರ್ಥ ಆಯಿತು ಅಂದರೆ ಡೆಲಿವರಿ ಬಾಯ್ ಯಾರು ಮೋಸ ಮಾಡಿದ್ದು ಅಂತ ಗೊತ್ತಾಗಿದೆ ಅವರಿಗೆ. ಗೊತ್ತಾಗಿ ಅದಕ್ಕೆ ಅವ್ರು ಕೇಳಿದ್ದು ಎಷ್ಟು ಅಮೌಂಟು ಅಂತ ಕೇಳಿದರು. ಬಟ್ ಅಮೌಂಟು ರೀಫಂಡ್ ಆಗಲಿ. ಅಮೌಂಟು ರೀಫಂಡ್ ಆದಮೇಲೆ ಅವ್ನು ಮಾಡ್ತೀನಿ ಸರಿನಾ. ಅವ್ನ ನಂಬರ್ ಏನಾದರೂ ಸಿಕ್ತು ಅಂದರೆ ಯೂಟ್ಯೂಬಲ್ಲೇ ಹಾಕ್ತೀನಿ. ಲೋಪರ್ ನನ್ನ ಮಗಗೆ ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾನೆ ಗೊತ್ತಿಲ್ಲ. ಸೆಲರಿಗಳಿಗೆ ಸೇಲ್ ಮಾಡುವಂತಾರೆ ಮೀಶೋದಲ್ಲಿ. ಮೀಶೋಕ್ಕೆ ಎಷ್ಟು ಮೋಸ ಮಾಡಿದ್ದಾನೋ ಅಥವಾ ನನಗೆ ಎಷ್ಟು ಒಂದು 5200 ರುಪೀಸ್ ಮೋಸ ಆಗೈತಿ ಅಂದರೆ ಸುಮಾರು ಬೇರೆದವ್ರಿಗೆ ಎಷ್ಟು ಮೋಸ ಮಾಡಿರೋಕ್ಕಿಲ್ಲ. ಒಬ್ಬರಿಗೆ ನನಗೆ ಇಷ್ಟ ಆಗೈತಿ ಅಂತಂದರೆ ಸೊ ಅದೇನಾದರೂ ನಂಬರ್ ಸಿಕ್ತು ಅಂದರೆ ಯೂಟ್ಯೂಬಲ್ಲೇ ಡೈರೆಕ್ಟಾಗಿ ಹಾಕ್ತೀನಿ ಫ್ರೆಂಡ್ಸ್. ಉಗಿರಂತೆ ನೀವೇ. ಹಲೋ ಮೇಡಮ್, ಒಂದು ಹಾಫ್ ಆನ್ ಅವರ್ ಕಾಲ್ ಮಾಡ್ತೀನಿ ಮೇಡಮ್. ಹಾಫ್ ಆನ್ ಅವರ್ ಕಾಲ್ ಮಾಡ್ತೀನಿ. ಹಾಫ್ ಆನ್ ಅವರಲ್ಲಿ ತಿಳ್ಕೊಂಡು ಕಾಲ್ ಮಾಡ್ತೀರಾ? ಹಾಂ, ಅರ್ಧ ಗಂಟೆ ಕಾಲ್ ಮಾಡ್ತೀನಿ. ಒಂದು 6 ಕರೆಕ್ಟ್. ಸರಿ ಸರ್. ಇನ್ನು ಮತ್ತೆ 6 ಗಂಟೆಗೆ ಕಾಲ್ ಮಾಡ್ತೀನಿ ಅಂತ ಇದು. ಹೀಗೆ ಅವ್ರು ಫೋನ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ಫೋನ್ ಮಾಡಿಲ್ಲ, ನಾವೇ ಫೋನ್ ಮಾಡೋಣ. 6:30ಗೆ ಹೇಳಿದ್ದಿಲ್ಲ, 6 ಕಾಲಿಗೆ ಮಾಡ್ತಿದ್ದೀನಿ. 6 ಕಾಲಿಗೆ ನಾನು ಕಾಲ್ ಮಾಡ್ತೀನಿ ಮೇಡಮ್ ಅಂತ ಹೇಳಿದವರು ಇನ್ನೂ ಕಾಲ್ ಮಾಡಿಲ್ಲ. 6:40 ಆಯಿತು, ನಾವೇ ಕಾಲ್ ಮಾಡೋಣ. ಹಲೋ ಹಲೋ. ಹಾಂ ಸರ್, ಏನಾಯಿತು ಮೇಡಮ್ ಹೇಳಿ ಸರ್? ನೀವು ಅದೇ ಮಾಡಿದ್ವಿ, ಬಿಸಿ ಬರ್ತಿತ್ತು. ನಂಬರ್ ಕೊಡ್ಲ ಅವ್ರದ್ದು? ಯಾರು ಕೊಡ್ತೀನಿ ಮತ್ತೆ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ. ಇಲ್ಲ, ಮಾತಾಡಿದ್ದೀನಿ, ಆಯ್ತು ಅಂತ ಹೇಳಿದಾರೆ. ಅದೇ ಹುಡುಗಂದ ಮಾತಾಡಿ, ಹುಡುಗ ರೂಟ್ ಹೋಗಿದ್ದಾನೆ. ಹಾಂ, ಯಾರು ಅದು ಈಗ ನಂಬರ್ ಯಾರು ರೂಟ್ ಹೋಗಿದಾರಲ್ಲ, ಹುಡುಗರು ಹೋಗಿದ್ದಾರೆ. ಹಾಂ, ಕೇಳ್ಬಿಟ್ಟು ಅದು ಇದು ಮಾಡ್ತೀನಿ ಅಂತ ಹೇಳಿದ್ರು ಅವರು. ಈಗ ನಂಬರ್ ಕೊಡ್ತೀನಿ ನೋಡಿ, ಬೇಕಾದ್ರೆ ಮಾತಾಡಿ. ಅವ್ರದ್ದು ನೀವು ಸರಿ ಮಾತಾಡ್ತೀರಾ? ಮ್ಯಾನೇಜರ್ ನಂಬರ್ ಕೊಡ್ತೀರಾ?
ತಡಿ ಒಂದು ನಿಮಿಷ ರೀ. ನಾವು ಇದರಿಂದ ಮಾತಾಡ್ತಾ ಇರೋದು ಬಾಗಲಕೋಟೆ ಡಿಸ್ಟಿಕ್ಕಿಂದ. ನಾವು ನಿಮ್ಗೆ ಒಂದು ಹುಡುಗಕ್ಕೆ ಕಾಲ್ ಮಾಡಿದ್ದೀವಿ ನೋಡಿ, ಅವ್ರ ನಂಬರ್ ಕೊಟ್ಟರು ನಿಮ್ಮದು. ಏನಾಯಿತು ಸರ್, ಇದು ಸಿಕ್ಕರೆ ಅವರು ಯಾರು ಅಂತ ಗೊತ್ತಾಯ್ತಾ ನಿಮ್ಗೆ? ಡೆಲಿವರಿ ಬಾಯ್ ಯಾರು? ಹಾಂ ಸರ್, ಯಾರು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಸರ್, ಮಧ್ಯಾಹ್ನದಿಂದ ಕಾಲ್ ಮಾಡ್ತಾ ಇದ್ದೀನಿ, ಇನ್ನೂ ಚೆಕ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಆ ಹುಡುಗ ಅಂತಾದ್ರು ಯಾರಂತಾದ್ರೂ ಹೇಳಿ ನನಗೆ. ಹಾಂ ಸರ್, ಇದರಿಂದ ಆಗ್ತಾ ಇದೆ, ಪೊಲೀಸ್ ಸ್ಟೇಷನಿಂದ ಆಗ್ತಾ ಇದೆ ನಮಗೆ. ಅವ್ರೇನು ಹೇಳಿದ್ರು ಗೊತ್ತಾ, ಪ್ರೂಫ್ ಹಾಕಿದ ಮೇಲೆ ನಿಮ್ಮ ಹತ್ರ ಎಂಕ್ವೈರಿ ಮಾಡಿ ನೀವೇನಾದರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಅವ್ರು ಯಾರು ಅಂತ ಗೊತ್ತಾಗಲಿಲ್ಲ ಅಂದರೆ ನಮ್ಗೆ ಹೇಳಿ, ನಾವೇ ಹೋಗ್ತೈತೆ ಯಾವರು ಡೆಲಿವರಿ ಬಾಯ್ ಯಾವ. ಸರ್ ನೋಡಿ ಒಂದು ಸತಿ, ಮತ್ತೆ ಇದನ್ನು ಲ್ಯಾಂಗ್ ಮಾಡಬೇಡಿ ಆಯಿತಾ?